ಹಾ ನೋಡಪ್ಪ, ಹಣೆ ಮೇಲೆ ಹೊಸ ಬೆಳಕು, ಕಿವಿಗಳಲ್ಲಿ ಧ್ರುವ ತಾರೆ, ಕತ್ತಿನಲ್ಲಿ ಬಂಗಾರದ ಮನುಷ್ಯ, ಇಷ್ಟೆಲ್ಲ ರೆಡಿಯಾಗಿ ಬರೋದಕ್ಕೆ 1 ರಿಂದ 2 ಅವರ್ ಆಗುತ್ತೆ ಕಣ. ನಾನು ಹೇಳ್ತೀನಿ, ನನ್ನ ಅಂದಾಜಿನ ಪ್ರಕಾರ ಸರಿ ಸುಮಾರು 1 ರಿಂದ 2 ಗಂಟೆಗಳಾಗ್ಬೋದು. ಬೆಲೂನ್ ಜೊತೆ ಆಟ ಆಡೋ ವಯಸ್ಸೇನೋ ನಿಂದು? ಅಯ್ಯ, ಇವತ್ತು ಬರ್ತಡೇ. ಬರ್ತಾರ? ಯಾರು ಬರ್ತಾರೆ? ಎಲ್ಲಿಗೆ ಬರ್ತಾರೆ? ಯಾಕೆ ಬರ್ತಾರೆ? ಅಜ್ಜಿ, ಬರ್ತಾರೆ ಅಲ್ಲ, ಬರ್ತಡೇ. ಯಾರ್ದು? ನಮ್ಮ ಯಜಮಾನ್ರದು. ಓ, ಆದಿತ್ಯದ? ತಲೆ ಕೆಡ್ಸ್ಕೊಬೇಡ ಅಜ್ಜಿ, ನಿನ್ ಬರ್ತಡೇನು ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ. ಏನು ಗ್ರ್ಯಾಂಡ್ ಆಗಿ ಮಾಡ್ತಿರೋ ಏನೋ, ಹೆಸರಿಗೆ ಮಾತ್ರ ನನ್ನ ಹುಡ್ದಬ್ಬ. ಆದ್ರೆ ಕೇಕು, ಚಿಪ್ಸು, ಪಪ್ಸು ಎಲ್ಲ ನೀವು ತಿಂದುಬಿಟ್ಟು ಕಡೆಗೆ ಶಾಸ್ತ್ರಕ್ಕೆ ಅಂತ ನನಗೆ ಸೈಡಲ್ಲಿ ಉಳಿದಿರೋ ಕ್ರೀಮ್ ಮಾತ್ರ ನನಗೆ ತಿನ್ನಿಸ್ತೀರ. ಅದೇ ನಮ್ಮ ಯಜಮಾನ್ರು ನನ್ನ ಹುಡ್ದಬ್ಬನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ರು ಗೊತ್ತಾ? ಗೊತ್ತಿಲ್ಲ. ಹೀಗೆಲ್ಲ ನಡೀತಾ ಇತ್ತು. ಅಯ್ಯೋ ಅಜ್ಜಿ ಏನು ಹೇಳಲಿಲ್ಲ, ಬರೀ ನುಲಿತೈತೆ. ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೊಂಡ್ರು, ತೆರೆ ಮೇಲೆ ತರಲಿಲ್ಲ ಅಷ್ಟೇ. ಅಜ್ಜಿ, ನಿನ್ನ ಆಗ್ದಿರೋ ಬರ್ತಡೇ ಸೂಪರ್ ಸೂಪರ್. ಅಜ್ಜಿ, ಉಪೇಂದ್ರನ್ಗಿನ್ನ ಸೂಪರ್. ಲೇ ಸಾಕು ಬಿಡ್ರ. ಅಜ್ಜಿನ ಎಷ್ಟು ಅಂತ ಆಡ್ಕೋತೀರಾ? ಬರ್ಡೇಗೆಲ್ಲ ರೆಡಿನಾ? ಡಾಕ್ಟ್ರೆ, ನಿಮ್ಮ ಪಾಲಿಂದ 4 ಬಲೂನ್ ಇದೆ, ಊದು ಬಿಡಿ. ಅದಕ್ಕೆ ಸಕ್ಕದಾಗ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾ ಮಗಳೇ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ. ಹ್ಯಾಪಿ ಬರ್ಡೇ ಪುಟ್ಟ. ಯಾಕಮ್ಮ ಕಿವಿಗೆ ಓಲೆನೇ ಹಾಕೊಂಡಿಲ್ಲ? ಹಾಂ, ಅದು ಅಮ್ಮ, ಇವತ್ತೊಂದು ಬರ್ಡೇ ಅಲ್ವಾ, ಪ್ರತಿಭಾ ಅಕ್ಕ ಬರ್ಡೇಗೆ ಓಲೆ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಾವ್, ಚಿನ್ನದ ಓಲೆ ಮಾಡ್ತೀನಿ ಅಂತ ಹೇಳಿದಾಳ? ಏನು ಆಂಟಿ ಚಿನ್ನದ ಅಂತ ಕೇಳ್ತಾ ಇದ್ದೀರಾ? ಯಾರು ಹಿತ್ತಾಳದ ಗಿಫ್ಟ್ ಕೊಡ್ತಾರಾ? ಪರವಾಗಿಲ್ವೇ, ನಿಮ್ ಪ್ರತಿಭಾ ಅಕ್ಕಿಗೆ ಈ ಥರನೂ ಒಳ್ಳೆ ಬುದ್ಧಿ ಇದೆಯಾ? ಸರ್, ನೀವು ನಮ್ಮ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಾ ಇದ್ದೀರಾ. ನನ್ನ ತಾಳ್ಮೆನ ನಾನೇ ಪರೀಕ್ಷೆ ಮಾಡ್ಕೋತಾ ಇದ್ದೀನಿ. ನಿಮ್ಮನ್ನೆಲ್ಲ ಸ್ಟೇಷನಿಗೆ ಕರ್ಕೊಂಡು ಹೋಗದೆ ಇಲ್ಲೇ ವಿಚಾರಣೆ ಮಾಡ್ತಾ ಇದ್ದೀನಲ್ಲ, ಇದು ನನ್ನ ತಾಳ್ಮೆ. ಈಗ ನಿಮ್ಮನ್ನ ಸ್ಟೇಷನಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ನಡೆಯೋ ಟ್ರೀಟ್ಮೆಂಟೇ ಬೇರೆ. ಮೇಡಮ್, ಸರಿ, ಗೌರಮ್ಮ ಅವ್ರು ಸತ್ತಿದ್ದು ತೀರ್ಥದಲ್ಲಿದ್ದ ವಿಷದಿಂದಾನೆ. ಆದರೆ ವಿಷ ಹಾಕಿದ್ದು ಯಾರು ಅಂತ ತಿಳ್ಕೋಬೇಕು. ಈಗ ಸಿಕ್ಕಿರೋ ಸಾಕ್ಷಿ ಪ್ರಕಾರ ಮೇಲ್ನೋಟಕ್ಕೆ ಚಂದ್ರಪ್ಪನವರೇ ವಿಷ ಹಾಕಿರೋದು ಅನ್ಸುತ್ತೆ. ಆದರೆ ನಿಜವಾದ ಕೊಲೆಗಾರ ಅವರಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್